ನಮಸ್ಕಾರ ವೀಕ್ಷಕರೇ, MNS ಕಿಚನ್ ಸ್ಟುಡಿಯೋಗೆ ಸ್ವಾಗತ. ನಿಮ್ಮ ಭೇಟಿಯಾಗಿ ಸುಮಾರು 2 ವಾರಗಳ ಕಾಲ ಆಗಿದೆ. 2 ವಾರಗಳ ನಂತರ ಭೇಟಿ ಆಗ್ತಿರೋದ್ರಿಂದ ಇದನ್ನು ಸೆಲೆಬ್ರೇಟ್ ಮಾಡಬೇಕಲ್ಲ. ಹಾಗಾಗಿ ಈ ದಿನ ಸೆಲೆಬ್ರೇಟ್ ಮಾಡೋಕ್ಕೆ ನಾವು ತೋರಿಸ್ಕೊಡ್ತಾ ಇರೋಂಥ ರೆಸಿಪಿ ಬಂದು ಚಿಕನ್ ದೊನ್ನೆ ಬಿರಿಯಾನಿ. ನಮ್ಮ ನಾನ್ ವೆಜ್ ಪ್ರಿಯರಿಗೆ ಬಿರಿಯಾನಿ ಅನ್ನೋದು ಬರೀ ವರ್ಡ್ ಅಲ್ಲ, ಇಟ್ಸ್ ಎನ್ ಎಮೋಷನ್. ಇದಕ್ಕೆ ನಾನು ತೊಗೊಂಡಿರ್ತಕ್ಕಂಥದ್ದು 1 kg ಚಿಕನ್. ನಾನಿಲ್ಲಿ ಸ್ಕಿನ್ ಔಟ್ ಚಿಕನ್ ತೊಗೊಂಡಿದ್ದೀನಿ. ನೀವು ವಿತ್ ಸ್ಕಿನ್ ಬೇಕಾದರೂ ತೊಗೋಬೇಕು. ಮೊದಲಿಗೆ ಚಿಕನ್ನ ಮ್ಯಾರಿನೇಟ್ ಮಾಡಿಟ್ಕೊಳ್ಳೋಣ. ಚಿಕನ್ನಿಗೆ ಒಂದು 100 ಗ್ರಾಮ್ ಮೊಸರು, 4 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚದಷ್ಟು ಅರಿಶಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ 30 ನಿಮಿಷಗಳ ಕಾಲ ಫ್ರಿಜ್ನಲ್ಲಿ ಇಟ್ಬಿಡಬೇಕು. ನಂತರ 1 kg ಚಿಕನ್ ತೊಗೊಂಡಿರೋದ್ರಿಂದ ಇದಕ್ಕೆ 1 kg ಅಕ್ಕಿ ತೊಗೊಳ್ಬೇಕು. ನಾನು ಇಲ್ಲಿ ತೋರಿಸ್ತಿರೋ ಗ್ಲಾಸ್ನಲ್ಲಿ ಒಂದು 4 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅಪ್ರಾಕ್ಸಿಮೇಟಾಗಿ 1 kgನೇ ಆಗುತ್ತೆ. ಇದನ್ನು ನೀಟಾಗಿ 30 ನಿಮಿಷಗಳ ಕಾಲ ನೆನೆಯಕ್ಕೆ ಇಟ್ಬಿಡ್ಬೇಕು. ನಂತರ 1 ಹಿಡಿಯಷ್ಟು ಪುದೀನ ಸೊಪ್ಪು, ಎಷ್ಟು ಪುದೀನ ಸೊಪ್ಪು ತೊಗೊಂಡಿರ್ತೀವೋ ಅದರಲ್ಲಿ ಅರ್ಧದಷ್ಟು ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಬೇಕಾದಷ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು 1-2 ಐಸ್ ಕ್ಯೂಬ್ ಹಾಕಿ ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಂಬಿಡ್ಬೇಕು. ಐಸ್ ಕ್ಯೂಬ್ ಏನಕ್ಕೆ ಹಾಕ್ತೀವಿ ಅಂತಂದರೆ ನಾವು ರುಬ್ಬೋ ಅಂಥ ಮಸಾಲ ಕಲರ್ ಗ್ರೀನಾಗೇ ಇರಲಿ ಅಂತ. ನೀವು ಐಸ್ ಕ್ಯೂಬ್ ಹಾಕ್ತಲೇ ರುಬ್ಬಿದ್ರೆ ಮಸಾಲ ಸ್ವಲ್ಪ ಡಾರ್ಕ್ ಆಗಿಬಿಡುತ್ತೆ. ನಂತರ 3 ಮಧ್ಯಮ ಗಾತ್ರದ ಈರುಳ್ಳಿ ಮತ್ತು 2 ಟೊಮೊಟೊ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಸ್ಲೈಸ್ ಮಾಡಿ ಪಕ್ಕಕ್ಕೆ ಇಟ್ಕೊಂಬಿಡೋಣ. ಈಗ ಒಗ್ಗರಣೆಗೆ ಬೇಕಾಗಿರ್ತಕ್ಕಂಥ ಗರಂ ಮಸಾಲೆಗಳು: ಒಂದು ಸಣ್ಣ ಚಮಚದಷ್ಟು ಜೀರಿಗೆ, 4ರಿಂದ 5 ಕಾಳುಮೆಣಸು, 3 ಲವಂಗ, 2 ಏಲಕ್ಕಿ, 1 ಇಂಚಿನಷ್ಟು ಚಕ್ಕೆ ಮತ್ತು 1-2 ಪಲಾವ್ ಎಲೆ. ಈಗ ಪ್ರಿಪ್ರೇಷನ್ ಎಲ್ಲ ಆಗಿದೆ. ಬನ್ನಿ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ನ ಇಟ್ಟು ಕಾಯಿಸ್ಕೊಳ್ಳೋಣ. ಕುಕ್ಕರ್ ಕಾದ ನಂತರ ಇದಕ್ಕೆ 50 ಗ್ರಾಮ್ನಷ್ಟು ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬಿರಿಯಾನಿಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಇದ್ರೇ ಚೆಂದ. ಅದರಲ್ಲೂ ನಾವು ಸ್ಕಿನ್ ಔಟ್ ಬೇರೆ ತೊಗೊಂಡಿದ್ದೀವಿ, ಎಣ್ಣೆ ಜಾಸ್ತಿ ಇರಲೇಬೇಕಲ್ಲ. ನಂತರ ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾವು ತಗೊಂಡಿರ್ತಕ್ಕಂಥ ಗರಂ ಮಸಾಲೆಗಳನ್ನ ಆ್ಯಡ್ ಮಾಡ್ಕೋಬೇಕು. ಅಂದರೆ ಜೀರಿಗೆ, ಕಾಳುಮೆಣಸು, ಲವಂಗ, ಚಕ್ಕೆ, ಪಲಾವ್ ಎಲೆ, ಏಲಕ್ಕಿ. ಇದನ್ನು ಹಾಕಿದ ನಂತರ ಸ್ವಲ್ಪ ಹುರ್ಕೊಂಡು ಹಚ್ಚಿರ್ತಕ್ಕಂಥ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಗೋಲ್ಡನ್ ಬ್ರೌನ್ ಆಗೋ ತನಕ ಉರಿಯೋದೇನು ಬೇಕಾಗಿಲ್ಲ. ಬಣ್ಣ ಚೇಂಜ್ ಆಗೋ ತನಕ ಮೀಡಿಯಂ ಫ್ಲೇಮ್ನಲ್ಲಿ ಹುರ್ಕೊಂಡ್ರೆ ಸಾಕು. ಈರುಳ್ಳಿ ಬಣ್ಣ ಚೇಂಜ್ ಆಗ್ತಿದ್ದಂಗೆ ಹಚ್ಚಿರ್ತಕ್ಕಂಥ ಟೊಮೊಟೊನ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಫುಲ್ ಸಾಫ್ಟ್ ಆಗೋ ತನಕ ಫ್ರೈ ಮಾಡಬೇಕು. ಈಗ ಟೊಮೊಟೊ ಸಾಫ್ಟ್ ಆಗಿದೆ. ಈಗ ಮ್ಯಾರಿನೇಟ್ ಮಾಡಿರ್ತಕ್ಕಂಥ ಚಿಕನ್ನ ಹಾಕಿ ಒಂದು ಬಾರಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು 5ರಿಂದ 6 ನಿಮಿಷಗಳ ಕಾಲ ಹೈ ಫ್ಲೇಮ್ನಲ್ಲಿ ಚಿಕನ್ನ ಚೆನ್ನಾಗಿ ಹುರ್ಕೋಬೇಕು. ನಂತರ ಚಿಕನ್ನು ನೀರು ಬಿಡೋಕ್ಕೆ ಶುರು ಮಾಡುತ್ತೆ. ಆಗ ನಾವು ರುಬ್ಬಿರ್ತಕ್ಕಂಥ ಮಸಾಲೆನ ಸೇರಿಸಿ ನೀಟಾಗಿ ಎಲ್ಲವನ್ನು ಒಂದು ಬಾರಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಆ ಮಸಾಲೆಯಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗೋ ತನಕ ಹೈ ಫ್ಲೇಮಲ್ಲೇ ಹುರ್ಕೋಬೇಕು. ಈಗ ಇದಕ್ಕೆ 6 ಚಮಚದಷ್ಟು ಬಿರಿಯಾನಿ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮನೇಲಿ ಮಾಡಿರ್ತಕ್ಕಂಥ ಬಿರಿಯಾನಿ ಮಸಾಲಾನ ಆ್ಯಡ್ ಮಾಡ್ತಿಲ್ಲ. ಅಂಗಡಿಯಲ್ಲಿ ಸಿಗತಕ್ಕಂಥ ಯಾವುದೇ ಬಿರಿಯಾನಿ ಮಸಾಲ ಪೌಡರ್ನ ನೀವು ಆ್ಯಡ್ ಮಾಡ್ಕೋಬೋದು. ನಂತರ ಎಲ್ಲವನ್ನು ಮಿಕ್ಸ್ ಮಾಡಿ ನೋಡಿ, ಎಷ್ಟು ಗ್ರೀನ್ ಕಲರಾಗಿ ಚೆನ್ನಾಗಿ ಕಾಣ್ತಿದೆ. ಈಗ ಇದಕ್ಕೆ ನಾನು 7 ಲೋಟದಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಾನು 4 ಲೋಟ ಅಕ್ಕಿ ತೊಗೊಂಡಿದ್ದೆ. ನೀವು 3 ಲೋಟ ಅಕ್ಕಿ ತೊಗೊಂಡ್ರೆ 5 ಲೋಟ ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ನೀರು ಹಾಕಿದ ನಂತರ ಎಲ್ಲವನ್ನು ಒಂದು ಬಾರಿ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ, ಒಂದು ಅರ್ಧ ಓಲ್ಡ್ನಷ್ಟು ನಿಂಬೆಹಣ್ಣಿನ ರಸ ಹಿಂಡ್ಕೊಳ್ತಾ ಇದ್ದೀನಿ. ಈ ಸಮಯದಲ್ಲಿ ನೀವು ಉಪ್ಪನ್ನು ನೋಡಿ ಬೇಕಾದರೆ ಸೇರಿಸ್ಕೋಬೋದು. ಮತ್ತೆ ಒಂದು 50 ಗ್ರಾಮ್ನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಮನೇಲಿ ಮಾಡಿರ್ತಕ್ಕಂಥ ತುಪ್ಪ ಇದ್ದರೆ ಕೂಡ ಹಾಕ್ಬೋದು, ಅಂಗಡಿ ತುಪ್ಪ ಬಳಸಬೇಡಿ. ಈಗ ಒಂದು ಕುದಿ ಬಂದ ನಂತರ ನೆನೆಯಕ್ಕಿಟ್ಟಿದ್ದಂಥ ಅಕ್ಕಿಯನ್ನು ಹಾಕಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ವಿತ್ ಸ್ಕಿನ್ ಚಿಕನ್ ತೊಗೊಂಡಿದ್ರೆ
ಎಣ್ಣೆ ಸ್ವಲ್ಪ ಕೊನೆಯಲ್ಲಿ ಕಮ್ಮಿ ಹಾಕ್ಕೊಂಡ್ರೆ ಒಳ್ಳೆಯದು. ಈಗ ಇದಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು ಸ್ಟೀಮ್ ಬಂದಮೇಲೆ ವೆಯ್ಟ್ನ ಹಾಕಿ ಗ್ಯಾಸ್ ಸ್ಟವ್ ಫ್ಲೇಮ್ನ ಫುಲ್ಲು ಲೋ ಮಾಡಿಬಿಟ್ಟು ಕರೆಕ್ಟಾಗಿ 15 ನಿಮಿಷ ಮೊಬೈಲಲ್ಲಿ ಅಲಾರಾಮ್ ಇಟ್ಟು ನಿಧಾನಕ್ಕೆ ಬಿಸಿ ಮಾಡಿದ್ರೆ ರುಚಿಯಾದಂಥ ದೊಣ್ಣೆ ಬಿರಿಯಾನಿ ರೆಡಿ ಆಗುತ್ತೆ. ಈಗ ನೋಡಿ ಬಿರಿಯಾನಿ ರೆಡಿಯಾಗಿದೆ. ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು 2 ನಿಮಿಷ ಬಿಟ್ಟು ಇಮಿಡಿಯೇಟ್ ಆಗಿ ಸ್ಟೀಮ್ನ ತೆಗೆದ್ಬಿಡಿ. ನೀವು ಅದಾಗದೆ ಸ್ಟೀಮ್ ಹೋಗೋ ತನಕ ವೆಯ್ಟ್ ಮಾಡಕ್ ಹೋಗ್ಬಿಡಿ, ಅನ್ನ ಪಾಯಸ ಆದಂಗೆ ಆಗ್ಬಿಡು. ತೆಗೆದ ನಂತರ 1-2 ನಿಮಿಷ ಅದನ್ನೆಲ್ಲ ಸೆಟಲ್ ಆಗಕ್ಬಿಟ್ಟು ನಂತರ ನಿಧಾನಕ್ಕೆ ಮಿಕ್ಸ್ ಮಾಡಿ ಪ್ಲೇಟಿಗೆ ಹಾಕೊಂಡು ಊಟ ಶುರು ಹಚ್ಕೊಳ್ಳಿ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.